ಇಲ್ಲಿ ನಾನು ಈರುಳ್ಳಿ ಮತ್ತು ದಪ್ಪ ಅವಲಕ್ಕಿಯನ್ನು ತೊಗೊಂಡಿನ್ರಿ. ಈ ಈರುಳ್ಳಿಯನ್ನು ಉದ್ದುದ್ದಾಗಿ ತೆಳವಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿನ್ರಿ. ಈಗ ಫಸ್ಟ್ ನಾನು ಈ ಅವಲಕ್ಕಿಯನ್ನು ಏನು ಮಾಡ್ತೀನಿ ರೀ, ತೊಳೆದ್ಬಿಟ್ಟು ತೊಗೋತೀನಿ ರೀ ಇದನ್ನು. ಈಗ ಆ ಈರುಳ್ಳಿಯನ್ನು ನಾನು ಕತಕ ಸೈಡಿಗೆ ಇಡ್ತೀನಿ. ನೋಡಿ, ನಾನು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಈಗ ಈ ಅವಲಕ್ಕಿಯನ್ನು ತೊಳೆದ್ಬಿಟ್ಟು ತೊಗೊಳ್ಳೋಣ ನೋಡಿರಿ. ಅಂದ್ರೆ ಅವಲಕ್ಕಿಯನ್ನು ಏನು ಮಾಡ್ತೀನಿ, ತೊಳೆದು ನೆನೆಸ್ಬಿಟ್ಟು ತೊಗೋತೀನಿ ರೀ. ಈಗ ನೋಡಿ, ಇದರೊಳಗೇ ಒಂದು ಅನ್ಕತಕ ನೆನೆಲಿರಿ 10 ನಿಮಿಷ ಸೈಡಿಗೆ ಇಡ್ತೀನಿ. ಇನ್ನೊಂದು ಪಾತ್ರೆಯಲ್ಲಿ 3 ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು. 1 ಸ್ಪೂನ್ ಆಗಷ್ಟು ಹವೇಜ್ ಅಥವಾ ಕೊತ್ತಂಬರಿ ಬೀಜನ ನೋಡಿ ಸ್ವಲ್ಪ ಕುಟ್ಟಿ ಹಾಕಿನ್ರಿ. ಕುಟ್ಟಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರ್ತದೆ. ಪೌಡ್ರ್ ಹಾಕ್ಬೇಡ್ರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪಿದ್ರೆ ಹಾಕ್ರಿ. ನಾನಿವತ್ತು ಅವಲಕ್ಕಿಯನ್ನು ಬಳಸ್ಬಿಟ್ಟು ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, ಒಂದು 3 ಮೀಡಿಯಮ್ ಸೈಜದ ಈರುಳ್ಳಿ ಆಗಷ್ಟ ಈಗ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತೀನಿ ರೀ ನಾನು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ಆ ಉಪ್ಪು, ಮಸಾಲೆ, ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ. ಮತ್ತು ಆ ಈರುಳ್ಳಿನೂ ಏನಾಗ್ತಾವ್ರಿ, ಬಿಡಿ ಬಿಡಿ ಆಗ್ಬೇಕು ನೋಡಿರಿ ಎಲ್ಲನೂ ಪ್ರತಿಯೊಂದೂ. ಆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನೋಡಿ, ಅವಲಕ್ಕಿನೂ ತುಂಬಾ ಚೆನ್ನಾಗಿ ನೆಂದಾಗ ಈಗ ಅವಲಕ್ಕಿಯನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ನೋಡಿ, ಇವತ್ತು ಅವಲಕ್ಕಿಯನ್ನು ಹಾಕಿಬಿಟ್ಟು ಸೋಡಾನ ಬಳಸ್ತೇನೆ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ. ಆ ಅವಲಕ್ಕಿಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಆ ಈರುಳ್ಳಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊರಿ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗಷ್ಟು. ಒಂದು 4 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ. 4 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ರೀ ನಾನು. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಇಲ್ಲಿ ಪಕೋಡ ಅಂದ್ರೆ ಹಿಟ್ಟನ್ನು ತೆಳುವಾಗಿ ಕಲಿಸ್ಬಿಟ್ಟು ತೊಗೋಬಾರ್ದ್ರಿ, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೋತೀನಿ ನೋಡಿರಿ ನಾನು. ನೋಡಿ, ಎಷ್ಟು ಈರುಳ್ಳಿಯನ್ನು ನೋಡಿರಿ ಮಿಕ್ಸ್ ಮಾಡಿ ಕಲಸ್ದಂಗೆ ಆಲ್ರೆಡಿ ಈರುಳ್ಳಿ ಏನಾಗಿರ್ತದೆ, ನೀರು ಬಿಟ್ಟಿರ್ತದೆ ರೀ. ನೋಡಿ, ಇದೇ ನೀರು ಜಾಸ್ತಿ ಹಿಡಿಯಲ್ಲ. 2 ಸ್ಪೂನು ಅಥವಾ 3 ಸ್ಪೂನು ಇಷ್ಟೇ ನೀರನ್ನು ಹಿಡಿತದೆ ರೀ. ನೋಡಿ, ಪಕೋಡ ಅಂದರೆ ತೆಳುವಾಗಿ ಹಿಟ್ಟನ್ನು ಕಲಸಿ ಸೋಡಾ ಹಾಕಿಲ್ಲ, ಏನೂ ಇಲ್ಲ, ಗಟ್ಟಿಯಾಗಿಯೇ ಇದೇ ರೀತಿಯೇ ಇರಬೇಕು ನೋಡಿರಿ. ಈ ರೀತಿ ಕಲಿಸ್ಬಿಟ್ಟು ತೊಗೋಬೇಕು. ಈರುಳ್ಳಿ ಆಲ್ರೆಡಿ ನೀರು ಬಿಟ್ಟಿರ್ತದೆ ರೀ, ನೀರು ಜಾಸ್ತಿನೂ ಹಿಡಿಯಲ್ಲ. ನೀವು ಒಮ್ಮೆಲೆ ನೀರನ್ನು ಹಾಕೋಬೇಡ್ರಿ. 1 ಸ್ಪೂನನ್ನು ಅಷ್ಟೇ ಹಾಕ್ಕೊಂಡೇ ಇದೇ ರೀತಿ ಹಿಟ್ಟನ್ನು ಕಲಿಸ್ಬಿಟ್ಟು ತೊಗೋರಿ. ನೋಡಿ, ಈಗ ಇಷ್ಟು ನೋಡಿ, ಚಿಕ್ಕ ಇಷ್ಟು ಸಣ್ಣ ಉಂಡೆ ಥರ ಮಾಡ್ಕೋತೀನಿ ನೋಡಿರಿ. ಇಷ್ಟಿಷ್ಟೇ ನೋಡಿ. ಭಾಳ ತುಂಬ ದೊಡ್ಡ ಸೈಜ್ ಅಥವಾ ದಪ್ಪನೂ ಮಾಡ್ಕೋಬೇಡ್ರಿ. ನೋಡಿ, ಬೇಗನೆ ನೀವು ಒಳಗೆ ಒಂದೊಂದ್ಸಲ ಏನಾಗ್ತದೆ, ಹಿಟ್ಟು ಹಾಗೆ ಹಸಿಯಾಗಿ ಉಳಿದ್ಬಿಡ್ತದೆ. ಚಿಕ್ಕ ಸೈಜದ್ದು ಮಾಡ್ಕೊಂಡ್ರೆ ಬೇಗನೆ ಕರೆದೂ ಬಿಡ್ತಾವ್ರಿ. ಈಗೆಲ್ಲನೂ ಉಳಿದಿದ್ದನ್ನು ಇದೇ ರೀತಿಯೇ ಏನು ಮಾಡ್ತೀನಿ, ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ. ನೋಡಿ, ಆಲ್ರೆಡಿ ಎಣ್ಣೆನೂ ಕೈಲಿಗಿಟ್ಟಿನಿ, ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ. ಈ ರೀತಿ ಚಿಕ್ಕ ಪಕೋಡಗಳನ್ನ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದದ. ಈಗ ಎಣ್ಣೆಯಲ್ಲೇ ಹಾಕೊಂಡು ನೋಡ್ರಿ. ಒಂಚೂರೂ ಎಣ್ಣೆ ಹಿಡಿಯಲ್ಲ, ತುಂಬಾ ಗರಿ ಆಗಿರುವಂಥ ಪಕೋಡ ಬರ್ತಾವೆ. ನೀವು ಒಂದ್ಸಲ ಅವಲಕ್ಕಿಯನ್ನು ಹಾಕಿ ಈ ರೀತಿ ಪಕೋಡನ ಖಂಡಿತನೂ ಟ್ರೈ ಮಾಡಿ ನೋಡ್ರಿ. ನೋಡಿ, ಲೈಟ್ ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಳನ್ರಿ ಇದನ್ನು. ನೋಡಿ, ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ಕರೀರಿ. ಹೈ ಫ್ಲೇಮ್ದಲ್ಲಿ ಇಟ್ಟು ಕರೆದ್ರೆ ಹೊರಗಡೆಯಿಂದ ಅಷ್ಟೇ ಕರೆದು ಒಳಗಡೆ ಹಿಟ್ಟು ಹಸಿ ಉಳಿದಿರ್ತಿರ್ತದೆ ರೀ ಇದು. ನೋಡಿ, ಎಷ್ಟು ಚೆನ್ನಾಗಿ ಬಂದವ. ನಾನು ನಿಮಗೆ ಆಮೇಲೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇನ್ನೊಂದು ಸ್ವಲ್ಪ ಅವನ್ನೂ ಕರೆದ್ಬಿಟ್ಟು ತೊಗೋತೀನಿ ರೀ ನಾನು. ತುಂಬಾ ಗರಿಯಾಗಿ ಅಥವಾ ಕ್ರಿಸ್ಪಿಯಾಗಿರುವಂಥ ಪಕೋಡ ಬಂದವ ನೋಡಿ. ನೋಡಿ, ನಾನು ನಿಮಗೆ ಸಮೀಪದಿಂದನೂ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಬಂದವ ನೋಡಿರಿ. ನೋಡಿ, ಇದ್ರ ಕ್ರಿಸ್ಪಿನೆಸ್ಸು ತೋರಿಸ್ತೀನಿ ನೋಡಿರಿ. ಬಿಸಿ ಮೆಣಸಿನ್ಕಾಯಿ ಜೊತೆನೂ ಇದನ್ನು ತಿನ್ಬೋದು ನೀವು. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದವ ಅಂತೇಳಿ. ಒಂಚೂರೂ ಎಣ್ಣೆ ಹಿಡಿದಿರಲ್ಲ. ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ, ಎಷ್ಟು ಚೆನ್ನಾಗಿ. ಆ ಹವೇಜದ ಕೊತ್ತಂಬರಿ ಬೀಜ ಹಾಕ್ರಿ, ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಅದನ್ನು ಸ್ಕಿಪ್ ಮಾಡಬೇಡ್ರಿ. ನೋಡಿ, ಮುರಿದು ಬಿಟ್ಟು ತೋರಿಸಿದ್ದೀನಿ ನೋಡಿ. ಇನ್ನೊಂದನ್ನು ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿ. ಆ ಸೌಂಡ್ದಿಂದನೇ ಗೊತ್ತಾಗತ್ತೈತೆ ನಿಮಗೆ ಎಣ್ಣೆ ನೋಡೋದಿಲ್ಲ ಎಷ್ಟು ಕ್ರಿಸ್ಪಿಯಾಗಿ ಬಂದವು. ಬಿಸಿ ಟೇಸ್ಟಿಯಾಗಿರೋಂಥ ಅವಲಕ್ಕಿ ಹಾಕಿ ಮಾಡಿರುವ ಪಕೋಡ ಈ ಮಳೆಗಾಲಕ್ಕಂತೂ ಟೀ ಜೊತೆ ಬೆಸ್ಟ್ ಕಾಂಬಿನೇಷನ್ ರೀ. ಈ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅಂತ ತಿಳಿಸ್ರಿ. ಮತ್ತು ನೀವು ಯಾವ್ಯಾವ ರೀತಿ ಪಕೋಡಗಳನ್ನ ಮಾಡ್ತೀರತ್ತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇವತ್ತೇ ಸಾಯಂಕಾಲ ಟ್ರೈ ಮಾಡಿ ನೋಡ್ರಿ ಇದನ್ನು.